ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಪಂಚರಾಜ್ಯ ಗದ್ದುಗೆ ಯಾರಿಗೆ? ಇಂದು ಮತ ಎಣಿಕೆ, ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಮತ ಎಣಿಕೆ ಇಂದು. ಬಿಜೆಪಿ ಶೃಂಗೇರಿ ಅಭ್ಯರ್ಥಿ ಜೀವರಾಜ್ಗೆ ಮುನ್ನಡೆ, ಫಲಿತಾಂಶದ ಅಧಿಕೃತ ಘೋಷಣೆ ಬಾಕಿ. ಸರ್ಕಾರಿ ಶಾಲೆಗಳಲ್ಲಿ ಎಐ ಕ್ರಾಂತಿ, ಶಿಕ್ಷಕರ ಕೊರತೆ ನೀಗುವ ನಿರೀಕ್ಷೆ. 8ರಿಂದ 12ನೇ ತರಗತಿಯ 12.28 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ. ಮಕ್ಕಳ ಮಧುಮೇಹ ತಡೆಗೆ ದೇಶಾದ್ಯಂತ ಉಚಿತ ಪರೀಕ್ಷೆ, ಮೊದಲ ಬಾರಿಗೆ ಕೇಂದ್ರದಿಂದ ರಾಷ್ಟ್ರೀಯ ಮಾರ್ಗಸೂಚಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ತುಂಗಭದ್ರಾ 33 ಗೇಟ್ಗಳ ದುರಸ್ತಿ ಯಶಸ್ವಿ, ಮಳೆಗಾಲ ಮುನ್ನೆಚ್ಚರಿಕೆಯಿಂದ ಮೇ 15ಕ್ಕೆ ಲೋಕಾರ್ಪಣೆ ಗುರಿ. ಡಿಕೆ ಶಿವಕುಮಾರ್. ಬೆಂಗಳೂರಿನ ದೃಷ್ಟಿ ಉಪಗ್ರಹದಿಂದ ಗಡಿ ಕಣ್ಗಾವಲು, ಮಸ್ಕ್ ಫಾಲ್ಕನ್ ನೌಕೆಯಿಂದ ಗ್ಯಾಲೆಕ್ಸ್ ಐ ಕಂಪನಿ ಉಪಗ್ರಹ ಯಶಸ್ವಿ ಉಡ್ಡಯನ. ಬಡ ಹೆಣ್ಮಕ್ಕಳಿಗೆ ಗವಿಮಠದ ಉಚಿತ ಕಾಲೇಜು, ಕೊಪ್ಪಳ ಬಳಿ ಲೋಕಾರ್ಪಣೆ, 600 ಮಂದಿಗೆ ಪ್ರವೇಶ. ಮಳೆ, 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಅನುಚಿತವಾಗಿ ವರ್ತಿಸಿದರೆ ಮತ್ತೆ ದಾಳಿ, ಟ್ರಂಪ್. ಇರಾನ್ ಸಲ್ಲಿಸಿರುವ ಪ್ರಸ್ತಾವಗಳನ್ನು ಪರಿಶೀಲಿಸುತ್ತೇವೆ, ಅಮೆರಿಕ ಅಧ್ಯಕ್ಷ.